ಹೊನ್ನಾವರ ಕ್ಷೇತ್ರದಲ್ಲಿ ಗಂಗಾಧರ್ ನಾಯಕ್ ಎಂಬುವರು, ಗಂಗಾಧರ್ ನಾಯಕ್ ವೀರಗುತ್ತಿ ಎನ್ನುವರು ಹೊನ್ನಾವರದವರು, ಕಾರವಾರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವಹೇಳನಕರ ಹೇಳಿಕೆಗಳನ್ನು ನೀಡಿ ಅವರಿಗೆ ಒಂದು ಅಗೌರವ ಸಲ್ಲಿಸಿರ್ತಾರೆ. ಅದು ಖಂಡನೆಯಾಗಿರ್ತದೆ. ಯಾವುದೇ ಒಂದು ಸ್ವಾಮೀಜಿಗಳಿಗಾಗಲಿ ಏನೇ ಒಂದು ವಿಚಾರವಾಗಿ ಏನಾದರೂ ಮಾತನಾಡಬೇಕಾದ್ರೆ ಅವರಿಗೆ ಒಂದು ಭದ್ರತೆಯನ್ನು ನಾವು ಕೊಡಬೇಕಾಗುತ್ತೆ. ಯಾರನ್ನು ಅಣಕಿ ಮಾತಾಡೋದು ಆ ಒಂದು ವಿಚಾರಗಳು ಈ ವಿಚಾರಗಳೆಲ್ಲ ಮಾಡಕ್ಕೆ ಹೋಗಬಾರ್ದು. ನಾವು ಯಾವುದೇ ವಿಚಾರಗಳನ್ನು ಏನು ಮಾತಾಡಬೇಕಾದ್ರೆ ನಾವು ಮೊದಲು ಘನತೆಯನ್ನು ನೋಡಬೇಕು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಮೊದಲು ಗೌರವಿಸೋದು ನಾವು ಕಲಿಯಬೇಕು. ಈ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ. ಇದನ್ನೆಲ್ಲ ಇದೇ ರೀತಿಯನ್ನು ಮಾಡ್ತಾಯಿದ್ರೆ ನಾಗೇಂದ್ರ ನಾಯಕರವರಿಗೆ ನಾವು ಹೊನ್ನಾವರಕ್ಕೆ ಬಂದು ಸುಮಾರು ಒಂದು ಬಸ್ಗಳಿಂದ ಕರ್ಕೊಂಡ್ಬಂದು ನಮ್ಮ ಮಾದಿಗ ಸಮುದಾಯದಿಂದ ನಿಮಗೆ ಧಿಕ್ಕಾರಗಳನ್ನು ಕರೆದು ಇವತ್ತು ನಿಮ್ಮ ವಿರುದ್ಧವಾಗಿ ನಾವು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ನಾವು ದೂರನ್ನು ದಾಖಲಿಸ್ತಾ ಇದ್ದೀವಿ. ಇದಕ್ಕೆ ನಿಮಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ನಾವು ಹೇಳ್ತಾ ಇರ್ತೀವಿ. ಯಾವುದೇ ಒಂದು ವಿಚಾರಗಳು ಏನಾದರೂ ಹೇಳಬೇಕಾದ್ರೆ ವ್ಯವಸ್ಥಿತವಾಗಿ ಹೇಳಬೇಕು. ಇನ್ನೊಬ್ಬರನ್ನ ಕಡೆಗಣಿಸಬಾರ್ದು. ಇವತ್ತು ನಾವು ನೋಡೋದಂಗೆ ನಮ್ಮ ಇವರಿದ್ದಾರೆ, ಯಾರೋ ಬಾಲಗಂಗ ಸ್ವಾಮೀಜಿಗಳಿದ್ದು, ನಿರ್ಮಾನಂದ ಸ್ವಾಮೀಜಿಗಳಿದ್ದಾರೆ, ಶಾಂತಿಯೂರು ಮಹಾಸ್ವಾಮೀಜಿಗಳಿದ್ದಾರೆ, ಹಲವಾರು ಸ್ವಾಮೀಜಿಗಳಿಗೂ ನಾವು ಯಾವ ರೀತಿ ಗೌರವಿಸ್ತೀವಿ. ಇವತ್ತು ಯಾವುದೇ ಒಂದು ಸಮುದಾಯದಾಗಲಿ ಒಂದು ಸ್ವಾಮೀಜಿಗಳಿಗೆ ನಾವು ಗೌರವ ಮಾಡೋದಂತೀವಿ. ಅವ್ರು ಯಾವುದೇ ಪಾರ್ಟಿಗಳಿಗೆ ಸೀಮಿತವಾಗಿ ಏನು ಪಾರ್ಟಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಸ್ವಾಮೀಜಿಗಳು ಎಲ್ಲ ಪಾರ್ಟಿಗಳವರಾಗಿ ಸ್ವಾಮೀಜಿಗಳ ಹತ್ರ ಆಶೀರ್ವಾದ ಪಡ್ಕೊಂಡು ನಾವು ಜಯಶಂಕರಾಗಬೇಕಂದ್ರೆ ಅವ್ರು ಆಶೀರ್ವಾದ ಪಡಿತಾರೆ ಬಿಟ್ಟರೆ ಬೇರೆ ಯಾವುದೂ ಇದು ಮಾಡೋಕ್ಕಲ್ಲ. ಈ ಮಾದಾರಿ ಚೆನ್ನಯ್ಯ ಅವರಿಗೆ ಹೇಳಿರುವಂಥ ವಿಚಾರವನ್ನು ನಾವು ಖಂಡನೆ ಮಾಡ್ತೀವಿ. ನಮ್ಮ ಮಾದಿಗ ಸಂಘಟನೆಗಳಿಂದ ಇದೇನೋ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತಾಯಿದ್ರೆ ನಿಮ್ಮ ವಿರುದ್ಧವಾಗಿ ಇವತ್ತೇ ಒಂದು ಕೇಸ್ ದಾಖಲು ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಜೈ ಭೀಮ್, ಜೈ ಮಾದಿಗ, ಜೈ ಜೈ ಮಾದಿಗ.